ಮಾಡ್ಬೇಕಾ ಬೇಡವಾ? ನಮಗೆ ಬೇಡ ಸ್ವಾಮಿ. ನಮಗೆ ನಾವು ನಮ್ಮ ತಾತ ಮುತ್ತಾತನಿಂದನೂ ಇರೋ ಸ್ವಲ್ಪ ಸಣ್ಣ ಭೂಮಿಲಿ ವ್ಯವಸಾಯ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈಗ ಡಿ ಕೆ ಶಿವಕುಮಾರ್ ಅವರು ಟೌನ್ ಶಿಫ್ಟ್ ಮಾಡ್ತಿಬೇಕು ಅಂತ ಬಂದವ್ರೆ. ನಾವು ಮೊನ್ನೆ ಹೋಗಿ ಅವ್ರಿಗೆ ಮನವಿ ಕೊಟ್ಟಾಗ ನಿಮ್ಮ ಭಾಗದ ಡಿ ಸಿನ ಕಳಿಸ್ತೀವಿ, ನಿಮ್ಮ ಭಾಗದ ಡಿ ಸಿನ ಕಳಿಸಿ ಅವರು ಸರ್ವೆ ಮಾಡ್ತಾರೆ. ಸರ್ವೆ ಮಾಡಿದಾಗ ಅಕ್ವೈರಿಗೆ ಯೋಗ್ಯ ಅಲ್ಲ ಅನ್ನೋಂಗಿದ್ರೆ ಮಾಡಿಸ್ತೀನಿ, ಅದು ವ್ಯವಸಾಯಕ್ಕೆ ಯೋಗ್ಯ ಸ್ಥಳ ಆದರೆ ನಾನು ಅಕ್ವೈರ್ ಮಾಡಿಸಲ್ಲ ಅಂತ ಹೇಳಿದ್ರು. ಈಗ ನೆನ್ನೆ ಯಾರೋ ಒಂದು 50 ಜನ ಹೋಗಿದ್ದಾರೆ. 50 ಜನ ಅಂದರೆ ರೈತರುಗಳು ಯಾರೂ ಹೋಗಿಲ್ಲ. ಸಿಟಿ ಕಡೆ ಜಮೀನು ತಗೊಂಡಿದ್ದಾರಲ್ಲ, ಅವ್ರು ಹೋಗಿ ಅಲ್ಲಿ ಇದು ಮಾಡ್ಕೊಂಡು ಪತ್ರಿಕಾಗೋಷ್ಠಿ ನಡೆಸಿ ನಾನು ಮಾಡೇ ಮಾಡ್ತೀನಿ ಅನ್ನೋ ಒಂದು ಇದು ಕೊಟ್ಟಿದ್ದಾರೆ. ಅವ್ರು ಏನೇ ಮಾಡಿದ್ರು ನಾವು ಭೂಮಿ ಮಾರ್ಗ ಬಿಡಲ್ಲ. ನಾವೀಗ ದೇವೇಗೌಡರ ಹತ್ರ ಹೋಗ್ತಾ ಇದ್ದೀವಿ. ದೇವೇಗೌಡರು ಈಗ 29 ಜನ ಇದು ಮಾಡ್ತೀವಿ ಅಂತ ಒಂದು ಇದು ಕೊಡ್ತಾ ಇದ್ದಾರೆ. ಅವ್ರು ಏನೇ ಮಾಡಿದ್ರು ಡಿ ಕೆ ಶಿವಕುಮಾರ್ ಅವರಿಗೆ ನಾವು ಇಲ್ಲಿ ಜಾಗ ಬಿಟ್ಕೊಡಕ್ಕೆ ಹೋಗಲ್ಲ. ಇದು ಕುಮಾರಸ್ವಾಮಿ ಅವರು ಮಾಡಿದ ಪ್ಲಾನ್ ಅದನ್ನ ಕಂಟಿನ್ಯೂ ಮಾಡ್ತಿದ್ವಿ ಅಂತ ಡಿ ಕೆ ಕುಮಾರಸ್ವಾಮಿ ಅವರು 2006 ಮಾಡಿದ್ರು. ಡಿ ಕೆ ಶಿವಕುಮಾರ್ ಅವರೇ ಬಂದವಾಗ ನಿಲ್ಲಿಸಿದ್ರು. ನಮ್ಮ ಬೈಲ್ಮಾಡ ಕಾಲೇಜು ಮೈದಾನದಲ್ಲಿ ಬಂದು ಇದು ವ್ಯವಸಾಯಕ್ಕೆ ಯೋಗ್ಯವಾದ ಸ್ಥಳ, ಇದು ಮಾಡೋದು ಬೇಡ ಅಂದ್ಬಿಟ್ಟು ನಿಲ್ಲಿಸಿದ್ರು. ನಮ್ಮನ್ನೆಲ್ಲ 3 ಸಾರಿ ಕೃಷ್ಣ ಕರ್ಕೊಂಡು ಹೋಗಿ ಅವಾಗ ಗಲಾಟೆ ಮಾಡಿ ನಿಲ್ಲಿಸಿದ್ರು. ನಾವೆಲ್ಲ ಹೋಗಿ ಅಲ್ಲಿ ಮನವಿ ಮಾಡೋದಕ್ಕೆ ಕುಮಾರಸ್ವಾಮಿ ಅವರು ಕೈ ಬಿಟ್ಟರು. ಅವ್ರು ಏನಂದ್ರೆ ಅದನ್ನ ಕ್ಯಾನ್ಸಲ್ ಮಾಡಿರಲಿಲ್ಲ. ಅದು ಇನ್ನೇ ನಮ್ಮದೇ ಸರ್ಕಾರದಿಂದ ಸುಮ್ಮನೆ ಅದೊಂದು ತಪ್ಪು ಮಾಡೋದಷ್ಟೇ ಅವರು. ಇವಾಗ ಅವ್ರು ಮಾಡಿದ್ದ ಇವ್ರು ಯಾಕೆ ಎತ್ಕೋಬೇಕು? ಇವರು ಕೈ ಬಿಡಬೇಕು. ಇವ್ರು ಕೈ ಬಿಟ್ಟು ನಾನು ಮಾಡಿ ಕುಮಾರಸ್ವಾಮಿ ಅವ್ರ ಕೂಸು ಅಂತಾರೆ. ಕುಮಾರಸ್ವಾಮಿ ಅವ್ರ ಕೂಸು ಇವ್ರು ಯಾಕೆ ಸಾಕಕ್ಕೆ ಹೋಗ್ತಾ ಇದ್ದಾರೆ? ಇವ್ರ ಕೂಸು ಇವ್ರು ಸಾಕೊಳ್ಳಿ ಮಾಡ್ಕೊಂಡು ಇದು ಮಾಡ್ತಾರೆ. ಕುಮಾರಸ್ವಾಮಿ ಹೇಳ್ತಾರೆ ನಾನು ಮಾಡಿದ ಪ್ಲಾನೇ ಬೇರೆ, ಇವತ್ತು ಇದು ಪ್ಲಾನ್ ಬೇರೆ ಆಗ್ತಿದೆ, ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ. ಸ್ವಾಮಿ ಇವರೇ ರಿಯಲ್ ಎಸ್ಟೇಟ್ ಮಾಡ್ತಾ ಇರೋದ್ರು. ಇವಾಗ ಇವ್ರು ಇಷ್ಟರೊಳಗೆಲ್ಲ ಇದು ಮಾಡ್ಕೊಂಡು ಒಬ್ಬೊಬ್ರು ಒಂದೊಂದು ಇದರೊಳಗೆ 500 ಎಕರೆ 1000 ಎಕರೆ ಮಾಡ್ಕೊಂಡಿದ್ದಾರೆ. ಗೋಮಾಳೆ 3000 ಎಕರೆ ಗೋಮಾಳೆ ಇತ್ತು ಅವ್ರು ಕುಮಾರಸ್ವಾಮಿ ಅವರು ಇದು ಮಾಡಿದಾಗ. ಈಗ ಬರೀ 750 ಎಕರೆಗೆ ತಂದು ಮಾಡ್ಕಿದ್ದಾರೆ. ಅದೆಲ್ಲ ಇನ್ನು ನಮ್ಮ 3000 ಎಕರೆ ಎಲ್ಲೋ ಇದ್ರು. ಇವರು ಚೇಳಗಳನ್ನೆಲ್ಲ ಎಲ್ಲ ಇದು ಮಾಡ್ಕೊಂಡಿದ್ದಾರೆ. ಎಲ್ಲ ಇವ್ರ ಹೆಸರು ಇದು ಮಾಡ್ಕೊಂಡು ಎಲ್ಲ ಇದು ಮಾಡ್ಕೊಂಡಿದ್ದಾರೆ. ಡೆವಲಪ್ ಮಾಡ್ತೀವಿ, 1 ಎಕರೆ ಜಮೀನಿಗೆ 2 ಕೋಟಿ 2.5 ಕೋಟಿ ಕೊಡ್ತಿದ್ದೀವಿ ಅಂತ ಅವರು 10 ಕೋಟಿ ಕೊಟ್ಟರು ಬೇಡಿ. ನಾವು ತರಕಾರಿ ಯಾವನೋ ಒಬ್ಬ ಜೋಳ ಹಾಕ್ತಾನೆ, ಆ ಜೋಳ ಹಾಕ್ತಾನೆ ಒಂದು ಬೆಳೆಗೆ 20,000 25,000 ಜೋಳದ ತಗೋತಾರೆ. ಅವರು 5 ಕೋಟಿ ಕೊಟ್ಟರು ಬೇಡ ನಮಗೆ. ನಮ್ಮ ಜಮೀನು ಮಾರ್ಗ ಜಮೀನು ಉಳಿಸ್ಬೇಕಷ್ಟೇ. ನಾನು ಅದೇ ಹೇಳಿದ್ರು ಕುಮಾರಸ್ವಾಮಿ ಡಿ ಕೆ ಅವರು, ಇಲ್ಲಿ ನಮ್ಮ ಡಿ ಸಿ ಏನೋ ಬೇಡ ಅಂದರೆ ಕೈ ಬಿಟ್ಬಿಡ್ತೀನಿ ಅಂತ ಹೇಳಿದ್ರು. ಈಗ ನೆನ್ನೆ ಪತ್ರಿಕಾಗೋಷ್ಠಿ ನಡೆಸಿ ಈ ಥರ ಹೇಳ್ತಾ ಇದ್ದಾರೆ. ರೈತರು ಒಪ್ಪಿದ್ದಾರೆ, ನಾವು 80% ರೈತರು ಒಪ್ಪಿದ್ದಾರೆ ಅಂತ ಡಿ ಕೆ ಶಿವಕುಮಾರ್ ಹೇಳ್ತಾರೆ. ಅವ್ರು ಹೇಳ್ತಾರೆ 80% ಒಪ್ಪಿದ್ದಾರೆ ಅಂತ. ನಾವು ಅವ್ರಿಗೆ ಅಲ್ಲೇ ಡಿ ಕೆ ಶಿವಕುಮಾರ್ ನೋಡಿ ಸ್ವಾಮಿ ನೀವು 80% ಒಪ್ಪಿದ್ದಾರೆ ಅಂತಾರಲ್ಲ. ಈಗ ನಿಮ್ಮ ಒಪ್ಪಿರೋರ್ನು ಬೈಲ್ಮಾಡ ಸರ್ಕಾರಕ್ಕೆ ಅದು ಒಂದು ಕಡೆ ಕೊಂಡಿಸ್ಬಿಡಿ, ಈ ಒಪ್ಪಿಲ್ಲ ಅನ್ನೋರು ಒಂದು ಕಡೆ ಕೊಂಡಿಸ್ಬಿಡಿ. ಅವು ನೀವೇ ಕಣ್ಣಲ್ಲಿ ನೋಡಿ ಯಾರ್ಯಾರು ಎಷ್ಟೆಷ್ಟು ಇದು ಮಾಡ್ತಾವ್ರೆ ಅಂದ್ಬಿಟ್ಟು ಡಿ ಕೆ ಶಿವಕುಮಾರ್ಗೆ ಅಲ್ಲೇ ನಾವು ಹೇಳೋದು, ಅಲ್ಲೇ ಹೇಳಿದ್ದೀವಿ. ಯಾವುದೇ ಕಾರಣಕ್ಕೂ ಜಮೀನು ಕೊಡೋಕೆ ನೀವು ರೆಡಿ ಇಲ್ಲ? ಯಾವುದೇ ಕಾರಣಕ್ಕೂ ಕೊಡಲ್ಲ ಸ್ವಾಮಿ. ನಾವು ರೈತರುಗಳು ಯಾವುದೇ ಕಾರಣಕ್ಕೂ ಜಮೀನು ಕೊಡಲ್ಲ. ಅವ್ರು ಏನೇ ಇದು ಮಾಡಿದ್ರು ಜಮೀನು ಮಾತ್ರ ಕೊಡಕ್ಕೆ ಹೋಗಲ್ಲ. ನಾವು ವ್ಯವಸಾಯ ಮಾಡ್ತಿದ್ದೀರಾ ಇಲ್ಲಿ ಸ್ವಾಮಿ? ನಮ್ಗೆ 190% ಎಲ್ಲ ವ್ಯವಸಾಯಗಾರೇನೆ. ಯಾರೋ ಅವರು ಈಗ ಕಾಂಗ್ರೆಸ್ ಈಗ ಜಮೀನು ಕೊಡ್ತೀವಿ ಅಂತಾರಲ್ಲ, ಅವ್ರು ಮಣ್ಣು ಗಿಣ್ಣು ಮಾಡ್ಕೊಂಡವ್ರು. ಅವರು ಸುಮ್ಮನೆ ಒಂದು 50 ಅಡಿ 60 ಅಡಿ ಆಳ ಹಾಕೊಂಡಿರೋರು. ಹೊಸೂರಲ್ಲಿ ಒಂದು ಕೆಲವರು ಮಣ್ಣುಗಳು ಮಾರ್ಕೊಬಿಟ್ಟಿದ್ದಾರೆ. ಅವ್ರ ಇವಾಗ ವ್ಯವಸಾಯ ಮಾಡೋಕ್ಕಾಗಲ್ಲ. ಅವರು ನಾನು ಇವಾಗ ಜಮೀನು ಕೊಡ್ತೀವಿ ಅಂದ್ಬಿಟ್ಟು ಓಡಾಡ್ತಾ ಇರೋದು ಅಷ್ಟೇ. ಸಿದ್ದಯ್ಯನ ದೊಡ್ಡಿ ಹೊಸೂರಲ್ಲಿ ಇದ್ದವ್ರು ಯಾರು ಜಮೀನು ಕೊಡ್ತೀವಿ ಅಂತ ಯಾರು ಹೇಳ್ತಾ ಇಲ್ಲ ಸ್ವಾಮಿ. ಅವರು ಜಮೀನು ಕೊಡ್ತೀವಿ ಅಂತ ಇಲ್ಲ. ಈಗ ಸರ್ಕಾರ ಇದನ್ನ ಕೈ ಬಿಡಲಿಲ್ಲ ಅಂದರೆ ಮುಂದಿನ ನಿರ್ಧಾರ ಯಾವ ರೀತಿ? ಹೋರಾಟ ನಮ್ಮದು. ಮುಂದೆ ಏನೇ ಆಗಲಿ ಹೋರಾಟ. ನಾವು ಪ್ರಾಣ ಕೊಡ್ತೀವಿ ಹೊರತು ಭೂಮಿ ಕೊಡಲ್ಲ ಅಂದ್ಬಿಟ್ಟು ಹೋರಾಟ ಇದು ಮಾಡ್ತಾ ಇದ್ದೀವಿ ಸ್ವಾಮಿ.